ಥ್ಯಾಂಕ್ ಯು ಪ್ರಿಯ ಪರಿಶುದ್ಧಾತ್ಮ ದೇವರೇ. ಈಗ ಅಪ್ಪ ನಿಮಗೆ ವಂದನೆಗಳು ಕರ್ತನೆ. ಈ 31 ಉಪವಾಸದ ಪ್ರಾರ್ಥನೆಯಲ್ಲಿ ದೇವರೇ ನಿಮ್ಮನ್ನು ಆಹ್ವಾನಿಸುತ್ತಿದ್ದೇವೆ ಪ್ರಿಯ ಪರಿಶುದ್ಧಾತ್ಮ ದೇವರೇ. ಈಗೋಯ ನೀನು ಮಾತನಾಡುವುದಕ್ಕೆ ಸಿದ್ಧನಾಗಿದೆಯಾ ಪ್ರಿಯ ಪರಿಶುದ್ಧಾತ್ಮ ದೇವರೇ. ಈಗೋ ಅಪ್ಪ ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡುತ್ತಾಯ, ನಾವು ಕೂಡ ಕೇಳಲು ಸಿದ್ಧವಾಗಿದ್ದೇವೆ ಪ್ರಿಯ ಪರಿಶುದ್ಧಾತ್ಮ ದೇವರೇ. ಅಯ್ಯ ನಿಮ್ಮ ಸೇವಕರ ಒಟ್ಟಿಗೆ ಕರ್ತನೆ ನಮಗೆ ಏನು ಕರ್ತನೆ ಅವಶ್ಯತೆ ಇದೆಯೋ ಪ್ರಿಯ ಪರಿಶುದ್ಧಾತ್ಮ ದೇವರೇ, ಅದನ್ನು ನೀನು ಮಾತನಾಡು ಪ್ರಿಯ ಪರಿಶುದ್ಧಾತ್ಮ ದೇವರೇ. ಅಯ್ಯ ನೀನು ಅಪ್ಪ ನಿಮ್ಮ ಸೇವಕರ ಒಂದಿಗೆ ಕರ್ತನೆ ನೀನು ಮಾತನಾಡು ಪ್ರಿಯ ಪರಿಶುದ್ಧಾತ್ಮ ದೇವರೇ. ಈಗ ಅಯ್ಯ ನಾವು ಕೇಳಿ ಕರ್ತನೆ ಅದನ್ನು ದೇವರೇ ಅನುಸರಿಸುತ್ತಾ ನಡೆಯುವ ಹಾಗೆ ಸಹಾಯ ಮಾಡು ದೇವರೇ. ಥ್ಯಾಂಕ್ ಯು ಪರಿಶುದ್ಧಾತ್ಮ ದೇವರೇ. ಅಯ್ಯ ನೀವು ನಮ್ಮ ಒಟ್ಟಿಗೆ ಮಾತನಾಡು ಪ್ರಿಯ ಪರಿಶುದ್ಧಾತ್ಮ. ಈಗ ಸೇವಕರೊಟ್ಟಿಗೆ ಮಾತನಾಡುವುದಕ್ಕಾಗಿ ವಂದನೆಗಳು ಪ್ರಿಯ ಪರಿಶುದ್ಧಾತ್ಮ ದೇವರೇ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಹಲ್ಲೆಲೂಯಾ. ನಮ್ಮ ದೇವರು ನಿರಂತರವಾಗಿ ಏಕ ರೀತಿಯಾಗಿ ಇರುವಂತ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನೋಡಿ, ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ ಪಾಪಗಳು ಶಾರೀರಿಕವಾಗಿ ಮಾಡುವುದೇ ಒಂದು ಪಾಪ. ಎಸ್, ಅದು ಆ ಪಾಪ ಶಾರೀರಿಕವಾಗಿರುವಂತಹ ಪಾಪಗಳು ಎಷ್ಟು ಭಯಂಕರವಾಗಿದೆಯೋ, ಕೆಲವೊಂದು ನಮಗ್ ಗೊತ್ತಿಲ್ಲದೆ ದೇವರ ಜೊತೆಗೆ ನಡೀತಾನೆ ಕೆಲವೊಂದು ತಪ್ಪುಗಳನ್ನ ಮಾಡ್ತೀವಿ, ಮಿಸ್ಟೇಕ್ಸ್ ಅನ್ನ ಮಾಡ್ತೀವಿ. ಆ ಮಿಸ್ಟೇಕ್ಸ್ ಇಂದನೂ ಸಹ ನಾವುಗಳು ದೇವರನ್ನ ನೋಡುವುದಕ್ಕೆ ಆಗುವುದಿಲ್ಲ. ಹಲ್ಲೆಲೂಯಾ. ದೇವರ ಹತ್ರ ಸಮಯವನ್ನ ಸ್ಪೆಂಡ್ ಮಾಡುವುದಕ್ಕೆ ಆಗುವುದಿಲ್ಲ. ಈ ಒಂದು ಸಮಯದಲ್ಲಿ ದೇವರ ಆತ್ಮನು ಹೇಳುವಂತ ಮಾತು ಏನಂತ ಹೇಳಿದ್ರೆ, ನೋಡಿ, ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 25ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 25ನೇ ವಚನ. ಈ ಕಾರಣದಿಂದ ನಮ್ಮ ಪ್ರಾಣ ಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಒದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತಲೂ ಪ್ರಾಣವು, ಉಡುಪಿಗಿಂತಲೂ ದೇಹವು ಮೇಲಾದದ್ದಲ್ಲವೇ? ಆಮೆನ್. ಮತ್ತು 34ನೇ ವಚನ. ಆದುದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ, ನಾಳಿನ ದಿನವು ತನ್ನದನ್ನ ತಾನೇ ಚಿಂತಿಸಿಕೊಳ್ಳುವುದು. ಹಲ್ಲೆಲೂಯಾ. ಆವತ್ತಿನ ಕಾಟ ಆವತ್ತಿಗೆ ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಈ ಒಂದು ಸಮಯದಲ್ಲಿ ಏನು ಮಾತನಾಡಲು ಇಷ್ಟಪಡ್ತಾ ಇದ್ದಾರೆ ಅಂದ್ರೆ, ನೀವು ದೇವರೊಟ್ಟಿಗೆ ನಡೀತಾ ಇದ್ದೀರಾ, ನೀವು ದೇವರೊಟ್ಟಿಗೆ ನಡೀತಾ ಇದ್ದೀರಾ, ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಉಪವಾಸ ಪ್ರಾರ್ಥನೆಗಳಲ್ಲೂ ಇದ್ದೀರಾ, ಬೈಬಲ್ ಅನ್ನು ಓದ್ತಾ ಇದ್ದೀರಾ, ಎಲ್ಲನೂ ಕರೆಕ್ಟ್ ಆಗೈತೆ. ಬಟ್ ನಿನಗೆ ಎದುರಿಸ್ತಾ ಇರುವಂತ ಸಮಸ್ಯೆವನ್ನ, ನೀನು ಎದುರಿಸ್ತಾ ಇರುವಂತ ಸಮಸ್ಯೆವನ್ನ ನೀನು ಚಿಂತಿಸ್ತಾ ಇಲ್ಲ. ದೇವರ ವಾಕ್ಯ ಏನಂತ ಬರೆಯಲ್ಪಟ್ಟಿದೆ ಅಂದ್ರೆ, ಚಿಂತೆ ಮಾಡಬೇಡಿ. ಚಿಂತೆ ಕೂಡ ಒಂದು ಪಾಪವಾಗಿದೆ. ಹಲ್ಲೆಲೂಯಾ. ಚಿಂತೆ ಒಂದು ಪಾಪವಾಗಿದೆ. ಅನೇಕರ ದೇವ ಮಕ್ಕಳ ಜೀವಿತದಲ್ಲಿ ಇದೊಂದು ದೊಡ್ಡ ಭಯಂಕರವಾಗಿ ಕಾಡ್ತಾ ಇರುವಂತದ್ದು. ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರೆ, ಚೆನ್ನಾಗಿ ಬೈಬಲ್ ಓದ್ತಾರೆ, ಚೆನ್ನಾಗಿ ವಾಕ್ಯದ ಪ್ರಸಂಗನೂ ಮಾಡ್ತಾರೆ, ಚೆನ್ನಾಗಿ ಆರಾಧನೆ ಮಾಡ್ತಾರೆ. ಅದಾದ್ಮೇಲೆ ಯಾವ್ದಾದ್ರೂ ಒಂದು ಸಂದರ್ಭ ಎದುರಾದಾಗ, ಯಾವುದಾದ್ರೂ ಘಟನೆಗಳು ಸಂಭವಿಸಿದಾಗ
ಚಿಂತೆಯಲ್ಲಿ ಕೂರುವಂತವರಾಗಿರ್ತೀವಿ. ಚಿಂತೆ ನಿನ್ನನ್ನ ಏನು ಮಾಡುತ್ತದೆ ಅಂತ ಹೇಳಿದ್ರೆ ದೇವರಿಂದ ದೂರ ಮಾಡುತ್ತದೆ. ಚಿಂತೆ ನಿನ್ನನ್ನ ಏನು ಮಾಡುತ್ತದೆ ಅಂತ ಹೇಳಿದ್ರೆ ದೇವರಿಂದ ಅಗಲಿಸುತ್ತದೆ. ಹೇಗೆ ಅಗಲಿಸುತ್ತದೆ ಅಂದ್ರೆ, ಸೈತಾನನು ಈ ಅಂತ್ಯ ದಿನಗಳಲ್ಲಿ ಸಭೆಯಲ್ಲಿ ಈ ಚಿಂತೆ ಎಂಬ ದುರಾತ್ಮವನ್ನ ಹಾಕಿ ನಿನ್ನನ್ನ ಪ್ರಾರ್ಥನೆ ಮಾಡದೇ ಇರೋ ಹಾಗೆ ಮಾಡ್ತಾ ಇದ್ದಾರೆ. ನಿನ್ನನ್ನ ದೇವರ ಆಲಯಕ್ಕೆ ಬರದೇ ಇರುವ ಹಾಗೆ ಮಾಡ್ತಾ ಇದ್ದಾರೆ. ನಿನ್ನನ್ನ ನೀನು ಮಾಡುವಂತ ಕೆಲಸವನ್ನ ಸಂಪೂರ್ಣವಾಗಿ ಸಕ್ಸಸ್, ಜಯವನ್ನ ಹೊಂದಲು ಆಗ್ತಾ ಇಲ್ಲ. ಕಾರಣ ಚಿಂತೆ. ನಿನ್ನ ಎಕ್ಸಾಮಿನಲ್ಲಾಗ್ಬೋದು, ಏನೋ ಒಂದ್ರಲ್ಲಾಗ್ಬೋದು. ಅಯ್ಯೋ ಏನಾಗುತ್ತೋ ಭಯವನ್ನ ಬಿಟ್ಟಾಗ ದೇವರ ಹಸ್ತದಲ್ಲಿ. ಯಾಕೆಂದ್ರೆ ದೇವರ ವಾಕ್ಯ ಏನೇಂತ ಹೇಳ್ತಾ ಇದೆ, ನಾಳೆಯ ಬಗ್ಗೆ, ನಾಳೆಯ ವಿಷಯವಾಗಿ ಚಿಂತೆ ಮಾಡಬೇಡಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಚಿಂತೆ ಮಾಡಬೇಡ್ರಿ. ಯಾಕೆಂದ್ರೆ ಇದು ನನಗೂ ಕೂಡ ಅನುಸರಿಸುತ್ತದೆ. ನಾವೆಲ್ಲರೂ ಕೂಡ ಈ ಚಿಂತೆಯಿಂದ ಹೊರಗಡೆ ಬರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಚಿಂತೆ ಅಂದ್ರೆ ಏನಂದ್ರೆ, ಚಿಂತೆ ಅಂದ್ರೆ ದೇವರಿಗಿಂತ ಅತಿಯಾಗಿ ನಾವು ಯಾವ್ಯಾವ್ದು ಚಿಂತೆ ಮಾಡ್ತಾ ಇರ್ತೀವೋ ಅವೆಲ್ಲವೂ ಕೂಡ ನನ್ನ ದೇವರಿಂದ ದೂರ ಮಾಡ್ಬಿಡುತ್ತೆ. ಹಲ್ಲೆಲೂಯಾ. ಚಿಂತೆ ಅಂದ್ರೆ ಯಾವುದಾದ್ರೂ ಒಂದು ವಿಷಯವನ್ನ ಅತಿಯಾಗಿ ಮನಸ್ಸಿನಲ್ಲೇ ಧ್ಯಾನಿಸ್ತಾ 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 ನಿನ್ನ ಮುಖ ಬಾಡಿ ಹೋಗುತ್ತೆ. ಅತಿಯಾಗ ಧ್ಯಾನಿಸಬಾರ್ದು. ಬೈಬಲ್ ಏನ್ ಹೇಳ್ತಾ ಇದೆ? ಹಗಲು ಇರುಳು ನನ್ನ ವಾಕ್ಯವನ್ನ ಧ್ಯಾನಿಸಿರಿ. ಆಮೇನ್. ನನ್ನ ವಾಕ್ಯವನ್ನ ಧ್ಯಾನಿಸಿರಿ ಎಂಬುದಾಗಿ ಹೇಳ್ತಾ ಇದೆ. ನಿನಗೆ ಬಂದಿರುವಂತ ಸಮಸ್ಯೆವನ್ನ, ಕಷ್ಟಗಳನ್ನ ಧ್ಯಾನಿಸು ಎಂಬುದಾಗಿ ಹೇಳ್ತಾ ಇಲ್ಲ. ದೇವರು ಏನ್ ಹೇಳ್ತಾ ಇದ್ದಾರೆ? ನಿನಗೆ ಬಂದಿರುವಂತ ಚಿಂತೆಯನ್ನ ನನ್ನ ಮೇಲೆ ಹಾಕು, ನಾನು ನಿನಗೋಸ್ಕರ ಚಿಂತಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ಈ ಚಿಂತೆ ತೆಗೆದು ಹಾಕಲ್ಪಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿ. ಮೊದಲು ನಿನಗೆ ಬ್ರೇಕ್ ಥ್ರೂ ಎಲ್ಲಿ ಬರಬೇಕು ಅಂತ ಬಿಡುಗಡೆ, ನಿನ್ನ ಮನಸ್ಸಿಗೆ, ನಿನ್ನ ಹೃದಯಕ್ಕೆ. ಇಲ್ಲೇ ಹೆಚ್ಚಾಗಿ ಚಿಂತೆ ಮಾಡ್ತಾ ಇದ್ದೀಯ. ಈ ಚಿಂತೆಯಿಂದ ದೊಡ್ಡ ನಷ್ಟ ಏನಂದ್ರೆ ಸೃಷ್ಟಿಕರ್ತನಿಗೆ, ನಿನ್ನನ್ನು ಸೃಷ್ಟಿ ಮಾಡಿರುವಂತ ತಂದೆಗೆ ನಷ್ಟ ಆಗುತ್ತೆ. ಅಯ್ಯೋ ನನ್ನ ಮಗಳು, ನನ್ನ ಮಗನು ನನ್ನನ್ನು ಮರೆತು ಹೋಗಿದ್ದಾರೆ. ನೀನ್ ಚಿಂತೆ ಮಾಡ್ತಾ ಇದೀಯ ಅಂತ ಹೇಳಿದ್ರೆ ಒಂದು ನೆನಪಿಟ್ಕೋ, ಚಿಂತೆ ಮಾಡುವಂತ ಪ್ರತಿಯೊಂದು ಟೈಮ್ ಅಲ್ಲೂ ಕೂಡ ನಿನ್ನ ಸೃಷ್ಟಿಕರ್ತನನ್ನ ನೀನು ಮರೆತು ಹೋಗ್ತಾ ಇದೀಯಾ? ನಿನ್ನ ಸೃಷ್ಟಿಕರ್ತನನ್ನ ಮರೆತು ಹೋಗುವಂತ ಚಿಂತೆಗಳು ಬೇಡ. ಈ ದಿನ ನಿನ್ನ ಹೃದಯಗಳನ್ನ ದೇವರ ಕಡೆಗೆ ತಿರುಗಿಸಿಕೋ. ಪ್ರಿಯ ಮಗಳೇ, ಪ್ರಿಯ ಮಗನೇ, ಚಿಂತೆ ನಿನ್ನ ಸೃಷ್ಟಿಕರ್ತನನ್ನ ಮರೆತು ಹೋಗುವ ಹಾಗೆ ಮಾಡುತ್ತೆ. ನೀನ್ ಚಿಂತೆ ಮಾಡ್ತಾ ಇರುವಂತ ಟೈಮ್ ಅಲ್ಲೆಲ್ಲ ಒಂದು ತಿಳ್ಕೋಬೇಕು, ನಿನ್ನ ಸೃಷ್ಟಿಕರ್ತನನ್ನ ನೀನು ಮರ್ತೋಗ್ತಾ ಇದೆಯಾ, ಮರ್ತೋಗ್ತಾ ಇದೆಯಾ, ಮರ್ತೋಗ್ತಾ ಇದೆಯಾ. ಸೃಷ್ಟಿಕರ್ತನಂದ್ರೆ ಯಾರು? ನಿನ್ನ ತಂದೆ. ನಿನ್ನ ತಂದೆಯನ್ನ ಮರ್ತೋಗ್ತಾ ಇದೆಯಾ? ಫಾದರ್ ಏನ್ ಹೇಳ್ತಾ ಇದ್ರೆ, ತಂದೆ ಏನ್ ಹೇಳ್ತಾ ಇದ್ರೆ, ತಂದೆ ಆಗಿರುವಂತ ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ? ನಿನ್ನ ಚಿಂತಾಭಾರವನ್ನು ನನ್ನ ಮೇಲೆ ಹಾಕು, ನಾನು ನಿನಗೋಸ್ಕರ ಚಿಂತಿಸುತ್ತೇನೆ. ಪ್ರಾರ್ಥಿಸು. ನಿನ್ನ ಕೆಲಸ ಪ್ರಾರ್ಥನೆ ಮಾಡು. ಪ್ರಾರ್ಥನೆ ಮಾಡಿ ಆತನ ಮೇಲೆ ಹಾಕು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನೋಡಿ, ದೇವರ ವಾಕ್ಯದಲ್ಲಿ ನಾವು ನೋಡಿಕೊಂಡ ಹಾಗೆ ನೋಡಿ, 55ನೇ ಕೀರ್ತನೆಗಳು 22ನೇ ವಚನ. ನಿನ್ನ ಚಿಂತಾಭಾರವನ್ನ ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವ, ನೀತಿವಂತನನ್ನು ಎಂದಿಗೂ ಕದಲಗೊಳಿಸನು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀತಿವಂತನನ್ನ ಎಂದಿಗೂ ಕದಲೋದಿಕ್ಕೆ ಬಿಡೋದಿಲ್ಲ. ಹಲ್ಲೆಲೂಯಾ. ಸಂತೋಷವಾಗಿರೋದು ಗಟ್ಟಿಯಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನನ್ನು ಕದಲೋದಕ್ಕೆ ಬಿಡಲ್ಲಮ್ಮ. ನೀನು ಸಮಾಧಾನವಾಗಿರುವಂತ ನೀನು ಸಮಾಧಾನವಾಗಿರುವಂತ ನಿನ್ನ ಕುಟುಂಬವನ್ನ, ನಿನ್ನ ಜೀವಿತವನ್ನ, ಸಭೆಯನ್ನ ಯಾರಾದ್ರೂ ಕದಲಿಸಿದ್ರೆ
ನಿನ್ನ ಪ್ರಶಾಂತತೆಯನ್ನ, ನಿನ್ನ ಸಮಾಧಾನವನ್ನ ಯಾರಾದ್ರೂ ಕೆಡಿಸಿದ್ರೆ ಅವಾಗ ತಿಳ್ಕೊಡ್ರೆ ದೇವರು ನನ್ನ ಜೀವಿತದಲ್ಲಿ ಅದ್ಭುತವನ್ನ ಮಾಡ್ತಾ ಇದ್ದಾನೆ ಎಂಬುದಾಗಿ. ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನೋಡಿ, ಕದಲ್ದಾಗ ಭಯ ಪಡಬೇಡ್ರಿ. ದೇವರ ಮಿರಾಕಲ್ ನಿನ್ನ ಜೀವಿತದಲ್ಲಿ ನಡೆಯುತ್ತೆ ಎಂಬುದಾಗಿ. ನೋಡಿ, ಪ್ರಶಾಂತವಾಗಿರುವಂತದ್ದನ್ನ, ನೀರನ್ನ ಕದಲಿಸಿದ್ರು ದೇವದೂತರು. ಒಂದು ಕದಲಿಸಿದಾಗ ಅಲ್ಲಿ ಮಿರಾಕಲ್ ನಡೀತಾ ಇದೆ. ಹಲ್ಲೆಲೂಯ. ನೋಡಿ, ಯೋಹಾನನ ಬರೆದ ಸುವಾರ್ತೆ 5ನೇ ಅಧ್ಯಾಯ. ಯೋಹಾನನ ಬರೆದ ಸುವಾರ್ತೆ 5ನೇ ಅಧ್ಯಾಯ 5ನೇ ವಚನದಿಂದ ಓದಿರ್ತೀರಾ? ಅಲ್ಲಿ 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು. ಅವನು ಬಿದ್ದಿರುವುದನ್ನು ಯೇಸು ಕಂಡು, ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂದು ಅವನನ್ನು ಕೇಳಿದ್ದಕ್ಕೆ ಆ ರೋಗಿಯು, ಸ್ವಾಮಿ, ನೀರು ಹುಕ್ಕುವಾಗ ನನ್ನನ್ನು ಕೊಳದೊಳಗೆ ಇಳಿಸುವವರು ಒಬ್ಬರೂ ಇಲ್ಲ. ನಾನು ಬರುವುದರೊಳಗೆ ನನಗಿಂತ ಮುಂದಾಗಿ ಮತ್ತೊಬ್ಬನು ಇಳಿಯುತ್ತಾನೆ ಅಂದನು. ಯೇಸು ಅವನಿಗೆ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ಹೇಳಿದನು. ಹಲ್ಲೆಲೂಯ, ಹಲ್ಲೆಲೂಯ. ನೋಡಿ, 3ನೇ ವಚನದಲ್ಲಿ ಬೆತ್ಸತಾ ಎಂದು ಹೆಸರು. ಹಲ್ಲೆಲೂಯ. ಬೆತ್ಸತಾ ಅಂದರೆ ಅಲ್ಲಿ ಒಂದು ಊರಲ್ಲಿ ಒಂದು ಕೊಳ, ಕನಿಕರದ ಕೊಳ ಅದು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನೋಡಿ, ಅಲ್ಲಿಗೆ ಬಂದು ದೇವದೂತರುಗಳು ಬರ್ತಾ ಇರ್ತಾರೆ. ದೇವದೂತರುಗಳು ಆ ಬೆತೆಸ್ತಾ ಕೊಳದಲ್ಲಿ, ಅಂದ್ರೆ ಕನಿಕರದ ಕೊಳಕ್ಕೆ ದೇವದೂತರುಗಳು ಬರ್ತಾರೆ. ದೇವದೂತರು ಬಂದು ಆ ಪ್ರಶಾಂತವಾಗಿರುವಂತ ನೀರಲ್ಲಿ ಹಾಗೆ ಕದಲಿಸ್ತಾರೆ. ಹಲ್ಲೆಲೂಯ. ಆ ನೀರಲ್ಲಿ ಬಂದಾಗ, ಕದಲ್ದಾಗ ರೋಗಿಗಳು ಗುಣ ಆಗ್ತಾ ಇದ್ದಾರೆ. ಆಮೆನ್. ಹಲ್ಲೆಲೂಯ. ನಮ್ಮ ಜೀವಿತದಲ್ಲೂ ಕೂಡ ಒಂದು ಬೆತೆಸ್ದ ಕೊಳದ ಹಾಗೆ ಪ್ರಶಾಂತವಾಗಿರುವಂತ ಜೀವಿತವನ್ನ ಕದಲಿಸ್ತಾ ಇದ್ದಾರೆ. ನಿನ್ನ ತಿಳ್ಕೊ, ಭಯ ಪಡಬೇಡ. ದೇವರು ನನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾ ಇದ್ದಾನೆ. ಚಿಂತೆ ಮಾಡುವುದನ್ನ ಬಿಟ್ಟು ನಂಬಿಕೆಯಿಂದ ಹೇಳು. ಕದಲಿಸ್ತಾ ಇರುವಂತ ಪ್ರಶಾಂತ ನೀನು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾ, ಉಪವಾಸದಲ್ಲಿ ಇದ್ದು ಕೂಡ ದೇವರ ವಾಕ್ಯದ ಪ್ರಕಾರ ನಡೆಯುತ್ತಾ, ಕ್ರಮವಾಗಿ ದೇವರ ಆಲಯಕ್ಕೆ ಬರುತ್ತಾ, ಕ್ರಮವಾಗಿ ಪರಿಶುದ್ಧತೆಯ ಜೀವಿತವನ್ನ ನೀನು ಜೀವಿಸುತ್ತಾ ಇರುವಂತ ಮಕ್ಕಳ ಜೀವಿತದಲ್ಲಿ ನಿನ್ನ ಪ್ರಶಾಂತತೆಯನ್ನ ಕೆಡಿಸುವಂತ ಕಾರ್ಯಗಳು ನಡೀತಾ ಇದ್ರೆ ಚಿಂತೆ ಮಾಡುವುದನ್ನ ಬಿಟ್ಟು ನಂಬಿಕೆಯಿಂದ ದೇವರು ನನಗೆ ಮಿರಾಕಲ್ ಅದ್ಭುತವನ್ನ ಮಾಡಲು ಪ್ರಾರಂಭ ಮಾಡ್ತಾ ಇದ್ದಾರೆ ಎಂಬುದಾಗಿ ನಂಬಿಕೆಯಿಂದ ಉಚ್ಚರಿಸು. ಆಮೇನ್. ಬೈಬಲ್ ರೆಕಾರ್ಡ್ ಇದೆ ನಮಗೆ. ಪ್ರಶಾಂತವಾಗಿರುವಂತ ಪ್ರತಿಷ್ಠ ಕೊಳವನ್ನ ಕದಲಿಸಿದ್ರು. ಕದಲಿದ್ರೇನೆ ಅದು ಮಿರಾಕಲ್ ನಡೆಯುತ್ತೆ. ಹಲ್ಲೆಲೂಯ, ಹಲ್ಲೆಲೂಯ. ಈ ದಿನ ದೇವರ ವಾಕ್ಯವನ್ನ ಕೇಳ್ತಾ ಇರುವಂತ ಪ್ರಿಯ ದೇವರ ಮಗನೇ, ದೇವರ ಮಗಳೇ, ನಮ್ಮ ಜೀವಿತದಲ್ಲೂ ಕೂಡ ಅಷ್ಟೇ ಚಿಂತೆ ಮಾಡಬೇಡ. ಯಾಕೆಂದ್ರೆ ಇವು 31ನೇ ಉಪವಾಸದ ದಿನದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಚಿಂತೆಯನ್ನ ಬಿಡ್ರಿ. ಆಲ್ರೆಡಿ ದೇವರು ಮಿರಾಕಲ್ ಸ್ಟಾರ್ಟ್ ಮಾಡಿದ್ದಾರೆ. ನಿನ್ನ ಪ್ರಶಾಂತವಾಗಿರುವಂತ ನಿನ್ನ ಜೀವಿತವನ್ನ, ಸಮಾಧಾನಕರವಾಗಿರುವಂತ ನಿನ್ನ ಕುಟುಂಬವನ್ನ, ಸಮಾಧಾನಕರವಾಗಿರುವಂತ ನಿನ್ನ ಸೇವೆಯನ್ನ ಕದಲಿಸ್ತಾ ಇದ್ದಾರಾ? ಭಯ ಪಡಬೇಡ. ಮಿರಾಕಲ್, ಅದ್ಭುತವು ನಿನ್ನ ಜೀವಿತದಲ್ಲಿ ನಡೆಯುತ್ತೆ. ಆಮೆನ್. ಹಲ್ಲೆಲೂಯ. ಅದ್ಭುತಗಳು ನಡೆಯಬೇಕಂದ್ರೆ ಕದಲಬೇಕು. ಒಂದು ಟಾನಿಕ್ ಬಾಟ್ಲನ್ನ ಡಾಕ್ಟರ್ ನಿನ್ಗೆ ಬರ್ಕೊಡ್ತಾರೆ. ಹಾಗೆ ಕುಡಿತೀಯಾ? ಶೇಕ್ ಮಾಡ್ಕೊಡ್ತೀರಾ? ಶೇಕ್ ಮಾಡೋದ್ರಲ್ಲಿ ಆಶೀರ್ವಾದ ಇದೆ, ಆರೋಗ್ಯ ಇದೆ. ಆಮೇಲೆ ನಿನ್ ಜೀವಿತವನ್ನ ಶೇಕ್ ಮಾಡ್ತಾ ಇದೀಯಾ? ಯಾವ್ದಾದ್ರು ಭಯ ಪಡಬೇಡ. ಗಾಡ್ಸ್ ಮಿರಾಕಲ್, ದೇವರ ಅದ್ಭುತ ನಿನ್ನ ಜೀವಿತದಲ್ಲಿ ನಡೆಯುತ್ತಾ ಇದೆ. ಬಟ್ ಚಿಂತೆಯನ್ನ ಬಿಡ್ರು, ಸಮಾಧಾನದಿಂದ ಇರುವುದನ್ನ ಕಲ್ತ್ಕೊಳ್ರಿ. ಹಲ್ಲೆಲೂಯ. ಸಮಾಧಾನ ನಿನ್ನ ಜೀವಿತದಲ್ಲಿ ಯಾವಾಗಲೂ ದೇವರು ನಿನ್ನಲ್ಲಿ ದೇವರ ಸ್ವರವನ್ನ ಕೇಳುವ ಹಾಗೆ ಮಾಡುತ್ತದೆ.
ಯಾಕೆ ಗೊತ್ತಾ? ಸೈತಾನ ಈ ಅಂತ್ಯ ದಿನಗಳಲ್ಲಿ ಲೋಕದಲ್ಲಿ ಇರುವಂತ ಚಿಂತೆ ಸಭೆಯೊಳಗಡೆ, ಅದು ವಿಶ್ವಾಸಿಗಳಲ್ಲಿ, ಸಭಾಪಾಲಕರುಗಳು ಯಾರು ಬಿಡದೆ ಚಿಂತೆ ಎಂಬ ಬೀಜವನ್ನ ಬಿತ್ತಾ ಇದ್ದಾರೆ ಗೊತ್ತಾ? ಚಿಂತೆ ಮಾಡ್ತಾ ಇದ್ರೆ ಸೃಷ್ಟಿಕರ್ತನನ್ನ ಮರ್ತೋಗ್ತಾರೆ. ಚಿಂತೆ ಮಾಡುವಂತವನು ಪ್ರತಿಯೊಬ್ಬನು ಕೂಡ ಒಂದು ತಿಳ್ಕೋಬೇಕು, ನೀನ್ ಚಿಂತೆ ಮಾಡ್ತಾ ಇದ್ರೆ ನಿನ್ನ ಸೃಷ್ಟಿಕರ್ತನನ್ನ ನೀನು ಮರಿತಾ ಇದೀಯ ಎಂಬುದಾಗಿ, ನಿನ್ನ ದೇವರನ್ನ ನೀನು ಮರಿತಾ ಇದೀಯ ಎಂಬುದಾಗಿ. ಚಿಂತೆಯನ್ನು ತೆಗೆದಾಗ ಸಮಸ್ಯೆ ಎದುರಾಯ್ತಾ? ಭಯಪಡಬೇಡ. ನನ್ನ ಬೈಬಲ್ ಅಲ್ಲಿ ದೇವರ ವಾಕ್ಯ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಆಮೆನ್. ನೀತಿವಂತನನ್ನು ಎಂದಿಗೂ ಕೂಡ ಕದಲುವುದಕ್ಕೆ ಬಿಡುವುದಿಲ್ಲ ಎಂಬುದಾಗಿ. ಆಮೆನ್. ಈ ನಾನು ಕ್ರಿಸ್ತ ಯೇಸುವಿನ ರಕ್ತದಿಂದ ನಾನು ನೀತಿವಂತನಾಗಿದ್ದೇನೆ, ನನ್ನನ್ನು ಎಂದಿಗೂ ಕೂಡ ದೇವರ ಕೈ ಬಿಡೋದಿಲ್ಲ ಎಂಬುದಾಗಿ ನಂಬಿಕೆಯಿಂದ ಉಚ್ಚಾರ ಮಾಡು. ಸೈತಾನ, ನೀನ್ ಕೇಳ್ತಾ ಇದೆಯಲ್ಲ, ಅಯ್ಯ ನಾನು ನಿನ್ನನ್ನು ನೋಡ್ಬೇಕಪ್ಪ, ಅಯ್ಯ ನನಗೆ ದರ್ಶನವನ್ನು ಕೊಡು ಕರ್ತನೆ, ಅಯ್ಯ ನನ್ನ ಚಿತ್ತ ಅಲ್ಲಪ್ಪ, ನಾನು ನಿನ್ನ ಚಿತ್ತನೇ ಮಾಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದೀಯ ನೋಡು. ಈ ಪ್ರಾರ್ಥನೆ ಮಾಡದೇ ಇರೋ ಹಾಗೆ ಮಾಡ್ಬೇಕಂದ್ರೆ ಯಾವುದಾದ್ರೂ ಒಂದು ಚಿಂತೆ ಹಾಕ್ಬಿಡ್ತಾರೆ ನಿನ್ನ. ಯಾಕಂದ್ರೆ ದೇವ್ರು ನೋಡ್ಬಿಟ್ರೆ ನೀನ್ ದೊಡ್ಡವನಾಗೋಗ್ಬಿಡ್ತೀಯ. ನೀನ್ ದೇವ್ರನ್ನ ನೋಡ್ಬಿಟ್ರೆ ಖಂಡಿತವಾಗಿ ದೇವರಲ್ಲಿರುವಂತ ಲಕ್ಷಣಗಳು ನಿನ್ನಲ್ಲಿ ಬರುತ್ತಾವಲ್ಲ, ಅದು ಇಷ್ಟ ಇಲ್ಲ ಸೈತಾನನಿಗೆ. ಆ ಕಾರಣದಿಂದ ಸೈತಾನ ನಿನ್ನಲ್ಲಿ ಬೀಜ ಬಿಡ್ತಾನೆ. ಪ್ರಿಯ ದೇವರ ಮಗನೇ, ಪ್ರಿಯ ದೇವರ ಮಗಳೇ, ಪ್ರಿಯ ಚರ್ಚ್, ಎಚ್ಚೆತ್ಕೋಬೇಕು ಪ್ರಿಯ ದೇವರ ಮಗನೇ. ಯಾಕಂದ್ರೆ ಸತ್ಯವನ್ನ ಗೊತ್ತಿರುವಂತ ನೀನೆ, ದೇವರ ವಾಕ್ಯವನ್ನ ಗೊತ್ತಿರುವಂತ ನೀನೆ ಈ ಪಾಪದಲ್ಲಿ ಬಿದ್ದೋದ್ರೆ ಇನ್ಯಾರು? ನಮ್ಮ ಹೃದಯಗಳನ್ನ ಪರೀಕ್ಷೆ ಮಾಡ್ಕೊಳ್ಳಿ. ನಮ್ಮ ಹೃದಯಗಳನ್ನ ಒಂದು ಸಾರಿ ಪರೀಕ್ಷೆ ಮಾಡ್ಕೊಳ್ರಿ. ನೀನು ಯಾವ್ಯಾವ ಎಷ್ಟು ಸಾರಿ ಇದರಲ್ಲಿ ಬಿದ್ದೋಗಿದೆಯಾ ಎಂಬುದಾಗಿ ದೇವರು ತೋರಿಸ್ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನೋಡಿ, ಮತ್ತು ಇನ್ನೊಂದು ಪಾಪ, ಇನ್ನೊಂದು ಪಾಪವನ್ನ ನಿಮಗೆ ತೋರಿಸಿಕೊಡ್ತೀನಿ ನೋಡಿ. ಮತ್ತಾಯನ ಬರೆದ ಸುವಾರ್ತೆ 20ನೇ ಅಧ್ಯಾಯ 20ನೇ ವಚನ. ಆಗ ಜೆಬೆದಾಯನ ಮಕ್ಕಳ ತಾಯಿ ಆತನಿಂದ ಏನೋ ಒಂದು ಬೇಡಿಕೊಳ್ಳಬೇಕೆಂದು ತನ್ನ ಮಕ್ಕಳನ್ನು ಕರೆಕೊಂಡು ಬಂದು ಆತನಿಗೆ ಅಡ್ಡ ಬಿದ್ದಳು. ಆತನು ಆಕೆಯನ್ನು, ನಿನಗೇನು ಬೇಕಮ್ಮ ಎಂದು ಕೇಳಲು ಆಕೆ, ನಿನ್ನ ರಾಜ್ಯದಲ್ಲಿ ನನ್ನ ಈ 2 ಮಕ್ಕಳಲ್ಲಿ ಒಬ್ಬನು ನಿನ್ನ ಬಲಗಡೆಯಲ್ಲೂ ಮತ್ತೊಬ್ಬನು ಎಡಗಡೆಯಲ್ಲೂ ಕೂತುಕೊಳ್ಳುವುದಕ್ಕೆ ಅಪ್ಪಣೆಯಾಗಬೇಕು ಅಂದಳು. ಅದಕ್ಕೆ ಯೇಸು, ನೀವು ಬೇಡಿಕೊಂಡದ್ದು ಏನೆಂದು ನಿಮಗೆ ತಿಳಿಯದು. ನಾನು ಕುಡಿಯಬೇಕಾಗಿರುವ ಪಾತ್ರೆಯಲ್ಲಿ ನೀವು ಕುಡಿಯುವುದು ನಿಮ್ಮಿಂದಾದೀತೆ ಎಂದು ಕೇಳಲು ಅವರು ಆಗುವುದು ಅಂದರು. ಆಗ ಆತನು ಅವರಿಗೆ, ನನ್ನ ಪಾತ್ರೆಯಲ್ಲಿ ನೀವು ಕುಡಿಯುವಿರಿ ಸರಿ, ಆದರೆ ನನ್ನ ಎಡ ಬಲಗಡೆಗಳಲ್ಲಿ ಕೂತುಕೊಳ್ಳುವಂತೆ ಅನುಗ್ರಹ ಮಾಡುವುದು ನನ್ನದಲ್ಲ, ನನ್ನ ತಂದೆಯಿಂದ ಅದು ಯಾರಿಗೆಂದು ಸಿದ್ಧಪಡಿಸಿದೆಯೋ ಅವರಿಗೆ ಸಿಕ್ಕುವುದು ಎಂದು ಹೇಳಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಇದನ್ನ ದೇವರ ವಾಕ್ಯ ಏನಂತ ಬರೆಯಲ್ಪಟ್ಟಿದೆ ಅಂತ ಹೇಳಿದ್ರೆ, ಜೆಬೆದಾಯನ ಮಕ್ಕಳ ತಾಯಿ ಯೇಸು ಸ್ವಾಮಿಯಿಂದ ಒಂದು ಬೇಡ್ಕೊಳ್ತಾ ಇದ್ದಾಳೆ, ಅಡ್ಡ ಬಿತ್ತಿ. ಏನಂತ? ನಿನ್ನ ರಾಜ್ಯದಲ್ಲಿ ನನ್ನ ಈ 2 ಮಕ್ಕಳಲ್ಲಿ ಒಬ್ಬನು ನಿನ್ನ ಬಲಗಡೆಯಲ್ಲಿ ಮತ್ತೊಂದು ಎಡಗಡೆಯಲ್ಲಿ ಕೂತುಕೊಳ್ಳುವುದಕ್ಕೆ ಅಪ್ಪಣೆ ಆಗಬೇಕು. ಇಲ್ಲಿ ಪಾಪ ಏನು ಅಂತ ಹೇಳಿದ್ರೆ, ಸ್ಥಳಕ್ಕಾಗಿ ಸ್ವಯಂ ಹುಡುಕುವುದು. ಹಲ್ಲೆಲೂಯಾ. ಆಕೆ ಬೇಡಿಕೆ ರೈಟ್, ಆಕೆ ಬೇಡಿಕೆ ಇಟ್ಟಿದ್ದು ರೈಟ್, ತಾಯಿಯ ಕೋರಿಕೆ ರೈಟ್.
ಎಡಗಡೆ ಬಲಗಡೆ ನನ್ನ ಮಕ್ಕಳಿರಬೇಕು ಎಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಬಟ್ ಅದು ಏನಾಗುತ್ತದೆ ಅಂತ ಹೇಳಿದ್ರೆ, ಇರುವಂತ ಜೊತೆಯಲ್ಲಿ ಎಷ್ಟು ಜನ ಇದ್ದಾರೆ? 12 ಜನ ಶಿಷ್ಯರು. ಆಮೆನ್, ಹಲ್ಲೆಲೂಯ. ಅದಕ್ಕಾಗಿ ಯೇಸು ಸ್ವಾಮಿ ಏನ್ ಹೇಳಿದ್ರೆ ಗೊತ್ತಾ? ಅದನ್ನ ನನ್ನ ತಂದೆಯು ಸಿದ್ಧ ಮಾಡಿಟ್ಟಿದ್ದಾರೆ. ಹಲ್ಲೆಲೂಯ. ನನ್ನ ತಂದೆಯಿಂದ ಅದು ಯಾರಿಗೆಂದು ಸಿದ್ಧಪಡಿಸಿದೆಯೋ ಅವರಿಗೆ ಸಿಕ್ಕುವುದು. ಆಮೆನ್, ಹಲ್ಲೆಲೂಯ. ಸ್ಥಳಕ್ಕಾಗಿ ಸ್ವಯಂ ಹುಡುಕುವುದು ಪಾಪವಾಗಿದೆ. ಸ್ವಂತ ನಿರ್ಣಯದಿಂದ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಇದರಲ್ಲಿ ದೇವರು ನನ್ನೊಟ್ಟಿಗೆ ಮಾತನಾಡುವುದು ನಿನ್ನ ಎಡಗಡೆ ಬಲಗಡೆ ಅಲ್ಲಪ್ಪ, ನಾನು ನಿನ್ನಲ್ಲಿಯೇ ಇರಬೇಕು. ಆಮೆನ್, ಹಲ್ಲೆಲೂಯ. ಇದು ಯಾರು ಹೇಳಿರೋದು? ಜೆಬೆದಾಯನ ತಾಯಿ ಯೇಸು ಸ್ವಾಮಿ ಏನ್ ಹೇಳಿದ್ದಾರೆ? ನೀ ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡ್ತಾನೆ. ಆಮೆನ್, ಹಲ್ಲೆಲೂಯ. ಸ್ವಸ್ಥಳಕ್ಕಾಗಿ ನಮ್ಮ ಸ್ವಂತ ನಿರ್ಧಾರಗಳಿಂದ, ಸ್ವಂತ ತೀರ್ಮಾನಗಳಿಂದ ಸಮಾಧಾನವನ್ನು ಹುಡುಕುವುದು ಪಾಪವಾಗಿದೆ. ಪಾಪವಾಗಿದೆ. ಯೇಸು ಸ್ವಾಮಿಗೆ ಎಡಗಡೆಯಲ್ಲಿ ಬಲಗಡೆಯಲ್ಲಿ ಕೂತ್ಕೊಳ್ಳೋದಕ್ಕಲ್ಲ, ಆತನ ಒಳಗಡೆ ಇರುವುದಕ್ಕಾಗಿ ಇಷ್ಟಪಡ್ತಾನೆ. ಯೇಸು ಸ್ವಾಮಿ ತಂದೆಯ ಹೃದಯದಲ್ಲಿ ಇರುವಂತವರು, ಅದೇ ಯೇಸು ಸ್ವಾಮಿಯ ರಕ್ತದಿಂದ ತೊಳೆಯಲ್ಪಟ್ಟಿರುವಂತವರು, ನಾವು ಕೂಡ ಆತನ ಹೃದಯದಲ್ಲಿ ಇರಬೇಕು ಎಂಬುದಾಗಿ ಇಷ್ಟಪಡ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಇದನ್ನ ದೇವರ ವಾಕ್ಯವನ್ನ ಕೇಳ್ತಾ ಇರುವಂತ ಪ್ರಿಯ ದೇವರ ಮಕ್ಕಳೇ, ಸೆಲ್ಫ್ ಸೀಕಿಂಗ್ ಫಾರ್ ಪೀಸ್ ಇಸ್ ಎ ಸಿನ್. ನೀನು ಸಮಾಧಾನಕ್ಕಾಗಿ ಹುಡುಕುತ್ತಾ ಇರುವಂತ ನೀನು ನಿನ್ನ ಸ್ವಂತ ತೀರ್ಮಾನಗಳಿಂದ, ಸ್ವಂತ ನಿರ್ಣಯಗಳಿಂದ ಸಮಾಧಾನಕ್ಕಾಗಿ ಹುಡುಕ್ತಾ ಇರುವಂತ ನೀನು, ಅದು ಕೂಡ ಪಾಪವಾಗಿದೆ. ಸಮಾಧಾನ ಎಲ್ಲೂ ಸಿಗೋದಿಲ್ಲ, ಯೇಸುವಿನಲ್ಲಿ ಸಿಗುತ್ತೆ. ಆಮೆನ್. ಸ್ಥಳಕ್ಕಾಗಿ ಆ ಸ್ಥಳದಲ್ಲಿ ಇರಬೇಕು, ಈ ಸ್ಥಳದಲ್ಲಿ ಇರಬೇಕು, ಈ ಸ್ಥಳದಲ್ಲಿ ಇರಬೇಕು, ಇದು ಕೂಡ ಪಾಪವಾಗಿದೆ. ಸ್ವಯಂ ಹುಡುಕುವುದು ಪಾಪವಾಗಿದೆ. ಎಷ್ಟು ಸಾರಿ ನಾವು ಕೂಡ ಸ್ಥಾನ ಮಾನ ಜೆಬೆದಾಯನ ತಾಯಿಯ ಹಾಗೆ ಆ ಸ್ಥಳದಲ್ಲಿ ಈ ಸ್ಥಾನದಲ್ಲಿ ಇರಬೇಕು ಎಂಬುದಾಗಿ ಆಸೆ ಪಟ್ಟಿದ್ದೀವಿ. ಯಾವತ್ತಾದ್ರೂ ಮನಸ್ಸಲ್ಲಿ ಅನಿಸಿದೆಯಾ, ಅಯ್ಯ ಸ್ಥಾನ ಸಿದ್ಧವಾಗಿದೆ, ಬಟ್ ಅಲ್ಲಿ ನೀನಿಲ್ಲ ಅಂದ್ರೆ ಪ್ರಯೋಜನ, ನಾನು ನಿನ್ನ ಪಕ್ಕದಲ್ಲಲ್ಲಪ್ಪ, ನಿನ್ನಲ್ಲಿ ನಾನು ಇರಬೇಕು. ಆಮೇಲೆ ಆತನಲ್ಲಿ ನಾನಿರಬೇಕು, ನಾನು ಆತನಲ್ಲಿ ಇರಬೇಕು. ಆಮೇಲೆ ಯಾವನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ, ಹಲ್ಲೆಲೂಯ. ನನ್ನಲ್ಲಿ ಇಲ್ಲದೆ ನನ್ನ ಪಕ್ಕದಲ್ಲಿ ಏನಕ್ಕೆ ಇರ್ತೀಯ ನೀನು? ನೋಡಿ, ಜೀಸಸ್ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ತಾಯಿ ಬೇಡಿಕೊಳ್ಳು, ನನ್ನ 2 ಮಕ್ಕಳು ಎಡಗಡೆ ಬಲಗಡೆ ಇರಬೇಕು ನಿನಗೆ ಅಂತ. ಅದು ಯೇಸು ಸ್ವಾಮಿ ನನ್ನ ತಂದೆ ಯಾರಿಗೆ ಸಿದ್ಧ ಮಾಡಿಟ್ಟಿದ್ದಾನೋ ಅವರಿಗೆ ಅದು ಎಡಗಡೆ ಬಲಗಡೆ, ಆದ್ರೆ ನನ್ನಲ್ಲಿ ಇರುವುದಕ್ಕೆ ಇಷ್ಟಪಡಬೇಕು. ಆಮೆನ್. ಯೇಸುವಿನಲ್ಲಿ ಇರುವುದಕ್ಕೆ ಇಷ್ಟಪಟ್ಟಾಗ ನಿನ್ನ ಚಿಂತೆ ಹೊರಟೋಗಿ ಯೇಸುವನ್ನೇ ನೋಡ್ತಾ ಇರ್ತೀಯ. ಅಯ್ಯ, ನನಗೆ ನೀನೇ ಬೇಕಪ್ಪ ಎಂಬುದಾಗಿ. ಆಮೆನ್, ಹಲ್ಲೆಲೂಯ. ಮೊದಲನೇದು ಚಿಂತೆ ಮಾಡುವುದು ಕೂಡ ಪಾಪವಾಗಿದೆ. ಎರಡನೇದು ಸ್ವಯಂ ಹುಡುಕುವುದು ಸಮಾಧಾನಕ್ಕಾಗಿ, ಅದು ಕೂಡ ಪಾಪವಾಗಿದೆ. ಮೂರನೇದು ಸ್ವಯಂ ಹುಡುಕುವುದು ಸ್ಥಳಕ್ಕಾಗಿ, ಅದು ಕೂಡ ಪಾಪವಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಇವೆಲ್ಲವೂ ಕೂಡ ಏನ್ ಮಾಡುತ್ತದೆ ಗೊತ್ತಾ? ನೀವನ್ನ ದೇವರನ್ನು ನೋಡದೇ ಇರುವ ಹಾಗೆ ಮಾಡುತ್ತೆ. ಸೈತಾನ ಗೊತ್ತು, ನೀನ್ ಯಾವಾಗಲೂ ದೇವರ ಆಲಯಕ್ಕೆ ಬರ್ತಾ ಇದೀಯಾ, ದೇವರನ್ನ ನೋಡ್ತಾ ಇದೀಯಾ, ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇದೀಯಾ, ವಾಕ್ಯ ಓದ್ತಾ ಇದೀಯಾ, ಪರಿಶುದ್ಧವಾಗಿ ಜೀವಿಸ್ತಾ ಇದೀಯಾ, ಮುಂದೆ ಎಷ್ಟೇ ನಿನ್ಗೆ ಇಷ್ಟ ಇಲ್ಲದೆ ಇರುವಂತಹ ಮಾತುಗಳು ಮಾತನಾಡ್ತಾ ಇದ್ರು, ಇಷ್ಟ ಇಲ್ಲದೆ ಇರುವಂತ ನಡೀತಾ ಇದ್ರು ಕೂಡ ನೀನು ಪರಿಶುದ್ಧವಾಗಿ ಜೀವಿಸ್ತಾ ಇದೀಯಾ. ಆದರೆ ನಿನ್ನಲ್ಲಿ ಒಂದು ಚಿಂತೆ ಎಂಬ ಆಲೋಚನೆಯನ್ನು ಹಾಕಿಬಿಟ್ಟು ಅದನ್ನ ಹುಡುಕು. ನಿನಗೆ ಆ ಸ್ಥಾನ ಕೊಡ್ತೀನಿ, ಈ ಸ್ಥಾನ ಕೊಡ್ತೀನಿ,
ಇದನ್ನ ಕೊಡ್ತೀನಿ ಎಂಬುದಾಗಿ ಹೇಳ್ಬಿಟ್ರೆ ದೇವರ ಮೇಲಿರುವಂತ ಸಂಬಂಧ ಬಿಟ್ಟು ಸ್ಥಾನದ ಮೇಲೆ ಹೋಗುತ್ತೆ ನಿನಗೆ. ಆವಾಗ ದೇವರ ಮೇಲಿರುವಂತ ದೃಷ್ಟಿಯನ್ನ ಎಷ್ಟು ಮೆಲ್ಲಿಗೆ ಸೈಡ್ಗೆ ತೆಗಿತಾ ಇದ್ದಾನೆ ನೋಡಿ. ಇದೆಲ್ಲ ಯಾರ ದೃಷ್ಟಿ, ಯಾರ ಸ್ವಭಾವ? ಏಸಾವನ ಸ್ವಭಾವ. ಆಹಾರಕ್ಕಾಗಿ ತನ್ನ ಜ್ಯೇಷ್ಠತ್ವವನ್ನೇ ಮಾರ್ಕೊಂಡ್ಬಿಟ್ಟ. ಅಯ್ಯೋ, ಯಾರಿಗೂ ಕೊಟ್ಟಿಲ್ಲದೆ ಇರುವಂತ ಆಶೀರ್ವಾದ ನನಗ್ ಕೊಟ್ಟಿದ್ದಾರೆ. ಅಯ್ಯೋ, ಈ ಆಶೀರ್ವಾದದಿಂದ ನಾನು ನನ್ನ ತಂದೆಯನ್ನ ನೋಡಬೇಕು, ನನ್ನ ದೇವರನ್ನ ನೋಡಬೇಕು, ನನ್ನ ದೇವರನ್ನ ನೋಡುವುದಕ್ಕೆ ಇದು ನನಗೆ ಒಂದು ಆಶೀರ್ವಾದ, ಒಂದು ವೆಪನ್ ಆಗಿದೆ. ಇದನ್ನೇ ಮಾರ್ಕೊಂಡ್ಬಿಟ್ರೆ ಹೇಗೆ? ಹಸಿವಾದ್ರೆ ಆಹಾರಕ್ಕಾಗಿ ಮಾರ್ಬಿಡ್ತಾರೆ ಯೇಸುವನ್ನ, ಯೇಸು ಸ್ವಾಮಿಯನ್ನ. ಯಾವ್ದಾದ್ರು ಸ್ಥಾನ ಮಾನ ಘನತೆ ಕೊಡ್ತೀನಿ ಅಂತ ಹೇಳಿದ್ರೆ ಯೇಸು ಸ್ವಾಮಿಯನ್ನ ಮಾರ್ಬಿಡ್ತಾರೆ. ಈ ಅಂತ್ಯ ದಿನಗಳಲ್ಲಿ ಸಭೆಗಳಲ್ಲೂ ಕೂಡ ಇದು ಅಡಕವಾಗಿದೆ. ನೋಡ್ತಾ ಇರುವಂತ ನೀನು, ಕೇಳ್ತಾ ಇರುವಂತ ನಾವು, ಬಂದಿರುವಂತ ನಮ್ಮೆಲ್ಲರ ಜೀವಿತದಲ್ಲಿ ಈ ದಿನ ಒಂದು ಅದ್ಭುತವನ್ನ ಮಾಡಲು ಇಷ್ಟಪಡುವ ಆತನಾಗಿರ್ತಾನೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಪಾಪಗಳಿಂದ ನಮ್ಮನ್ನು ಬಿಡುಗಡೆ ಮಾಡ್ಕೋಬೇಕು. ಬಹಳ ಭಯಂಕರವಾಗಿರುವಂತದ್ದು. ನಾನು ನಿನ್ನಲ್ಲಿ ಇರ್ಬೇಕಪ್ಪ, ನಿನ್ನ ಪಕ್ಕದಲ್ಲಲ್ಲಪ್ಪ, ನಾನು ನಿನ್ನಲ್ಲಿ ಇರಬೇಕು, ನೀನ್ ನನ್ನಲ್ಲಿ ಇರಬೇಕು ಎಂಬುದಾಗಿ ಕೋರಿಕೆ ನಿನಗೆ ಬರಬೇಕು. ಹಲ್ಲೆಲೂಯಾ. ಅಂತವರ ಜೀವಿತದಲ್ಲಿ ದೇವರು ಒಂದು ವಿಶೇಷ ಕಾರ್ಯಗಳನ್ನ ದೇವರು ಮಾಡುವ ಆತನಾಗಿರ್ತಾನೆ. ಆಮೆನ್. ಒಂದು ಅದ್ಭುತವಾಗಿ ದೇವರು ನಿಮ್ಮನ್ನ ರೂಪಿಸ್ತಾನೆ. ಈ ಉಪವಾಸದ ಪ್ರಾರ್ಥನೆ ವ್ಯರ್ಥ ಆಗೋದಿಲ್ಲ, ನಿಮ್ಮನ್ನು ಒಂದು ಶೇಪ್ಗೆ ತೆಗೆದುಕೊಂಡು ಬರುವಂತದ್ದು. ಆಮೆನ್, ಹಲ್ಲೆಲೂಯಾ. ಇವನ್ನೆಲ್ಲ ತೆಗೆದ ಹಾಕಿ, ಅಯ್ಯ ನನಗೆ ನೀನು ಬೇಕಪ್ಪ, ಈ ಚಿಂತೆ ಮಾಡೋದನ್ನ ಬಿಟ್ಟು ಬಿಡ್ರಿ. ಸ್ವಯಂ ಆಗಿ, ಸೆಲ್ಫ್ ಸೀಕಿಂಗ್ ಫಾರ್ ಪೀಸ್, ಸಮಾಧಾನಕ್ಕಾಗಿ ನಿನ್ನ ಸ್ವಂತ ತೀರ್ಮಾನಗಳಿಂದ ಹುಡುಕುವುದನ್ನ ಬಿಟ್ಟು ಬಿಡ್ರಿ. ಸ್ವಂತ ವಿಧಾನಗಳಿಂದ ಸಮಾಧಾನವನ್ನ ಹುಡುಕುವುದನ್ನ ಬಿಟ್ಟು ಬಿಡ್ರಿ. ಸ್ಥಳ, ಆ ಸ್ಥಳದಲ್ಲಿದ್ರೆ, ಈ ಸ್ಥಳದಲ್ಲಿದ್ರೆ, ಈ ಸ್ಥಳದಲ್ಲಿ, ಅದೆಲ್ಲ ಬಿಟ್ಟು ದೇವರೇ ನನಗೆ ನೀನು ಬೇಕಪ್ಪ, ನೀನ್ ನನ್ನಲ್ಲಿ ಇರಬೇಕಪ್ಪ ಎಂಬುದಾಗಿ ಈ ಒಂದು ತೀರ್ಮಾನಕ್ಕೆ ಬಂದ್ಬಿಡ್ರಿ. ನೆನಪಿಟ್ಕೊಳ್ರಿ ಈ ಮಾತು. ಈ ಮೂರು ಕೂಡ ನಿನ್ನ ಜೀವಿತದಿಂದ ಹೊರಗಡೆಗೆ ತೆಗೆದುಕೊಂಡು ಬರುತ್ತೆ. ದೇವರ ಸಂಬಂಧದಿಂದ ನಿನ್ನನ್ನು ನರಕಕ್ಕೆ ಹಾಕುವಂಥದ್ದು, ದೇವರನ್ನ ನೋಡದೇ ಇರುವ ಹಾಗೆ ಮಾಡುವಂಥದ್ದು. ನಿನ್ನ ಜೀವಿತದಲ್ಲಿ ನೀನು ಎಚ್ಚೆತ್ಕೋಬೇಕು. ನಮ್ಮನ್ನು ನಾವು ಎಚ್ಚೆತ್ಕೋಬೇಕು. ಯಾವುದೇ ಕಾರಣಕ್ಕೂ ಇದಕ್ಕೆ ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ ಅವಕಾಶ ಕೊಡಬಾರ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗಲೂ ದೇವರನ್ನ ಧ್ಯಾನಿಸ್ತಾ ಇರಿ, ದೇವರ ಹತ್ತಿರ ಇರಿ. ಆಮೆನ್. ಕೊನೆಯ ವಚನ, ಎಫೆಸದವರಿಗೆ ಬರೆದ ಪತ್ರಿಕೆ, ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ. ನೀವು ಚಿಂತೆ ಮಾಡಬೇಡ್ರಿ ಎಂಬುದಾಗಿ ಅದಕ್ಕಾಗಿನೇ ದೇವರು ನಮಗೊಂದು ಕೊಟ್ಟಿದ್ದಾನೆ. 17ನೇ ವಚನ, ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನ ಹಿಡಿಯಿರಿ. ಹಲ್ಲೆಲೂಯಾ. ನೋಡಿದ್ರ, ಈ ಕತ್ತಿಯಿಂದ ನಿನ್ನ ಶತ್ರುಗಳನ್ನೆಲ್ಲನ ನಾಶ ಮಾಡಬಹುದು. ಈ ಕತ್ತಿಯಿಂದ ನಿನಗೆ ಎದುರಾಗಿರುವಂತ ಸಮಸ್ಯೆಗಳನ್ನೆಲ್ಲ ತೆಗೆದುಹಾಕಬಹುದು. ಈ ಕತ್ತಿಯಿಂದ ನಿನಗೆ ಬಂದಿರುವಂತ ಸವಾಲುಗಳನ್ನೆಲ್ಲ ಜಯಿಸಿ ಜಯದ ಕಡೆಗೆ ನಿನ್ನನ್ನು ನಿಲ್ಲಿಸುವಂತದ್ದು ಈ ಕತ್ತಿ. ದೇವರು ನಿನ್ನನ್ನು ಜಯದ ಕಡೆಗೆ ನಿಲ್ಲಿಸುವಂತ ಈ ಕತ್ತಿಯನ್ನ ಹಿಡಿಯಿರಿ. ದುರಾದೃಷ್ಟವಶ ಈ ಅಂತ್ಯ ದಿನಗಳಲ್ಲಿ ದೇವರು ಸಭೆಯಲ್ಲಿ ತಂದ ಹಾಕ್ತಾ ಇದ್ದಾರೆ. ಏನು? ಸೆಲ್ಫ್ ಸೀಕಿಂಗ್ ಫಾರ್ ಪೀಸ್ ಅಂದ್ರೆ ನಮ್ಮ ಸ್ವಂತ ಸ್ವಯಂ ಆಗಿ ಸಮಾಧಾನಕ್ಕಾಗಿ ಹುಡುಕುವುದು, ಅದು ಪಾಪವಾಗಿದೆ. ಮತ್ತು ಸ್ವಯಂ
ಆ ಸ್ಥಳದಲ್ಲಿ ಇದ್ರೆ ಚೆನ್ನಾಗಿರುತ್ತೆ, ಈ ಸ್ಥಳದಲ್ಲಿ ಇರೋಕೆ ಚೆನ್ನಾಗಿರುತ್ತೆ. ಸೆಲ್ಫ್ ಸೀಕಿಂಗ್ ಫಾರ್ ಪ್ಲೇಸ್ ಪಾಪವಾಗಿದೆ, ಅದನ್ನು ಕೂಡ. ಮತ್ತು ಮೂರನೇದು ಪಾಪವಾಗಿದೆ ಮತ್ತು ಚಿಂತೆ. ಅಂತ್ಯ ದಿನಗಳಲ್ಲಿ ಸೈತಾನ ನಮ್ಮ ಮೈಂಡ್ಗಳಲ್ಲಿ ದೇವರ ಮಕ್ಕಳ ಜೀವಿತದಲ್ಲಿ ಹಾಕಿ ದೇವರನ್ನು ನೋಡದೇ ಇರುವ ಹಾಗೆ ಮಾಡ್ತಾ ಇದ್ದಾನೆ. ದೇವರ ಮಕ್ಕಳ ಸಹವಾಸದಲ್ಲಿ ಸೇರದೇ ಇರೋ ಹಾಗೆ ಮಾಡ್ತಾ ಇದ್ದಾನೆ. ಗಂಟೆಗಳ ಕಾಲ ಪ್ರಾರ್ಥನೆಯಲ್ಲಿ ಕೂಡ್ಕೊಳ್ತಾ ಇರುವಂತಹ ನೀನು ಇವಾಗ ಹೊರಗಡೆ ಹೋಗಿದ್ದೀನಿ ಅಂದ್ರೆ ಈ 3 ಪಾಪದಲ್ಲಿ ಯಾವುದೋ ಒಂದರಲ್ಲಿ ನೀನು ಸಿಕ್ಕಾಕೊಂಡಿದೀಯ. ಅದಕ್ಕೆ ನೀನು ದೇವರನ್ನು ನೋಡಕ್ ಇಷ್ಟಪಡ್ತಾ ಇಲ್ಲ, ಲೋಕದಲ್ಲಿ ಕೂತ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇಲ್ಲ, ದುಷ್ಟರ ಸಹವಾಸದಲ್ಲಿ ಸೇರೋದಕ್ಕೆ ಇಷ್ಟಪಡ್ತಾ ಇದೆಯಾ. ಆದರೆ ಯೇಸುವನ್ನ ನೋಡೋದಕ್ಕೆ, ದೇವರ ಸನ್ನಿಧಿಯಲ್ಲಿ ಕೂತ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇಲ್ಲ. ಕಾರಣ ಈ 3 ಪಾಪದಲ್ಲಿ ಯಾವುದೋ ಒಂದು ಪಾಪ ನಿನ್ನನ್ನು ಹಿಡಿದಿದೆ. ಅದನ್ನೆಲ್ಲ ತೆಗೆದುಹಾಕಬೇಕಂತ ಹೇಳಿದ್ರೆ ಪವಿತ್ರ ಆತ್ಮನು ಕೊಡುವಂತ ದೇವರ ಕತ್ತಿಯನ್ನ ಹಿಡೀರಿ. ಆಮೇನ್. ಈ ಬೈಬಲ್ ಅನ್ನ ಹಿಡೀರಿ, ವಾಕ್ಯವನ್ನ ಹಿಡೀರಿ, ವಾಗ್ದಾನಗಳನ್ನ ಹಿಡೀರಿ, ಫೈಟ್ ಮಾಡ್ರಿ. ಅದರಲ್ಲಿ ನಿನ್ನ ಜೀವಿತದಲ್ಲಿ ಜಯದ ಕಡೆಗೆ ನಿಲ್ಲಿಸ್ತಾನೆ. ನೀವು ಯಾವ ಸ್ಥಿತಿಯಲ್ಲಿದ್ದೀರೋ ಗೊತ್ತಿಲ್ಲ, ಬಟ್ ದೇವರ ಆತ್ಮನು ಹೇಳ್ತಾ ಇರುವಂತ ಮಾತು ಇದನ್ನ ಮಾಡಕ್ ಹೋಗ್ಬೇಡ್ರಿ, ಚಿಂತೆ ಮಾಡಬೇಡ್ರಿ, ಸೆಲ್ಫ್ ಸೀಕ್ ಮಾಡಬೇಡ್ರಿ. ನಿಮ್ ಸ್ವಯಂ ನಿರ್ಣಯದಿಂದ ಸಮಾಧಾನಕ್ಕಾಗಿ, ಪೀಸ್ಗಾಗಿ ಹುಡುಕಬೇಡ್ರಿ. ಪ್ರಾರ್ಥಿಸು. ಈ ಕಡೆ ನೋಡಬೇಡ್ರಿ, ಆ ಕಡೆ ಈ ಕಡೆ. ಸ್ವಸ್ಥಳಕ್ಕಾಗಿ ಸ್ವಲ್ಪ ಸೆಲ್ಫ್ ಸೀಕಿಂಗ್ ಫಾರ್ ಪ್ಲೇಸಸ್, ಸ್ಥಳಕ್ಕಾಗಿ ಹುಡುಕಬೇಡ್ರಿ. ಆ ಸ್ಥಳದಲ್ಲಿ, ಈ ಸ್ಥಳದಲ್ಲಿ, ಈ ಸ್ಥಳದಲ್ಲಿ. ನೋಡಿ, ಜೆಬೆದಾಯನ ತಾಯಿ ಕೋರಿಕೆ ಇಷ್ಟ. ಯೇಸು ಸ್ವಾಮಿ ಹತ್ರನೇ ಅಡ್ಡ ಬಿದ್ದು ಕೇಳ್ತಾ ಇದ್ದಾಳೆ, ನನ್ನ 2 ಮಕ್ಕಳು ನಿನ್ನ ಎಡಗಡೆ ಬಲಗಡೆ. ಬಟ್ ದೇವರು ಏನ್ ಹೇಳ್ತಾ ಇದ್ದಾರೆ, ನನ್ನ ತಂದೆಯು ಯಾರಿಗೆಂದ ಸಿದ್ಧ ಮಾಡಿಟ್ಟಿದ್ದಾನೋ ಅವರಿಗೆ. ಇದೆಲ್ಲ ಇಷ್ಟ ಆಗಲ್ಲ ಜೀಸಸ್ಗೆ. ಅಲ್ಲಿ ಒಂದು ಮಾತು ಹೇಳಿದ್ರೆ, ಜೀಸಸ್ಗೆ ಪಕ್ಕದಲ್ಲಿರೋದು ಎಡಗಡೆ ಬಲಗಡೆ ಅಲ್ಲ, ನೀನ್ ರೈಟ್ ಲೆಫ್ಟ್ ಅಲ್ಲ. ನೀನು ಜೀಸಸ್ಗೆ ರೈಟ್ ಲೆಫ್ಟ್ ಬೇಕಾಗಿಲ್ಲ. ಅಲ್ಲೊಂದು ಮಾತು ಹೇಳಿದೆ, ಎಸೆಯ, ನನ್ನ 2 ಮಕ್ಕಳು ನಿನ್ನ ಒಳಗಡೆ ಇರಬೇಕಪ್ಪ ಎಂಬ ಪರಿಶುದ್ಧವಾದಂತ ಕೋರಿಕೆ ಇಟ್ಟಿದ್ರೆ, ಸೆಲ್ಫ್ ಸ್ವಾರ್ಥದಿಂದ ಹುಡುಕುವಂತ ಪೀಸ್, ಸ್ವಾರ್ಥದಿಂದ ಹುಡುಕುವಂತ ಆ ಸ್ಥಳಗಳನ್ನ, ಆ ಪಾಪವು 2 ಪಾಪವಾಗಿದೆ. ಚಿಂತೆ ಇದೊಂದು ಪಾಪ, 3 ಪಾಪ. ಈ 3 ಪಾಪಗಳಿಂದ ಬಿಡ್ರಿ, ಪರಿಶುದ್ಧವಾಗಿ ದೇವರನ್ನು ಆರಾಧಿಸರಿ. ದೇವರು ನಿನ್ನ ಜೀವಿತ ವಿಶೇಷ ಕಾರ್ಯಗಳನ್ನ ಮಾಡಲು ಇಷ್ಟಪಡ್ತಾ ಇದ್ದಾನೆ. ಪವಿತ್ರಾತ್ಮನು ಕೊಡುವಂತ ಕತ್ತಿಯನ್ನ ನಾವು ಹಿಡಿಯಬೇಕು. ಆ ಕತ್ತಿಯಿಂದಲೇ ನಿನ್ನ ಜೀವಿತದಲ್ಲಿ ಪ್ರತಿ ಸವಾಲುಗಳನ್ನು ಎದುರಿಸಿ ಜಯದ ಕಡೆಗೆ ದೇವರು ನಿಲ್ಲಿಸ್ತಾನೆ. ಆಮೆನ್. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿಕೊಳ್ಳೋಣವಾ? ಇರುವಂತ ಸ್ಥಳದಲ್ಲಿ ಮೊಣಕಾಲನ್ನ ಊರಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಇರುವಂತ ಸ್ಥಳದಲ್ಲಿ ಎಲ್ಲರೂ ಮೊಣಕಾಲೂರಿ, ಇಲ್ಲ ಅಂದ್ರೆ ಎದ್ದು ನಿಂತವರಾಗಿ ಪ್ರಾರ್ಥಿಸಲಿ. ಅಪ್ಪ, ತಂದೆಯಾದ ದೇವರೇ, ಈ ದಿನ ನಾವು ಕೂಡ ಈ ಪಾಪದಲ್ಲಿ ಸಿಕ್ಕಾಕೊಂಡು ಹೊರಗಡೆಗೆ ಬಾರದೇ ಇರುವ ಹಾಗೆ ಕರ್ತನೆ ನರಳ್ತಾ ಇದೀವಪ್ಪ. ಕಾಪಾಡು ದೇವರೇ. ದೇವರ ಹತ್ರ ಕೇಳ್ರಿ, ದೇವರ ಹತ್ರ, ಅಯ್ಯ ನನ್ನನ್ನು ಕ್ಷಮಿಸು ದೇವರೇ. ಅಯ್ಯ, ನನ್ನ ಪಾಪಗಳನ್ನ ಯೇಸುವಿನ ರಕ್ತದಿಂದ ತೊಳೆದಪ್ಪ. ನಾನು ಕೂಡ ಕರ್ತನೆ ಸ್ವಾರ್ಥದಿಂದ ನನಗೆ ಸಮಾಧಾನ, ನನ್ನ ಸಮಾಧಾನಕ್ಕಾಗಿ ನಾನು ಹುಡುಕ್ತಾ ಇದ್ದೀನಪ್ಪ. ನನ್ನ ಸ್ವಾರ್ಥದಿಂದ ಪ್ಲೇಸ್ಗಾಗಿ ಹುಡುಕ್ತಾ ಇದ್ದೀನಿ, ಸ್ಥಳಗಳಿಗಾಗಿ. ಅಯ್ಯ, ಚಿಂತೆ ಮಾಡಿ 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 ಕರ್ತನೆ, ನಿನ್ನ ಚಿಂತೆ ಮಾಡಬೇಡ ಎಂಬುದಾಗಿ ಹೇಳಿದ್ಯಾ. ಬಟ್ ಇದು ಮಾಡಿ ಕೂಡ ಪಾಪಿಯಾಗಿ ನಿನ್ನ ಮುಂದೆ ಇದ್ದೀನಪ್ಪ. ಹೇಳೋಣ ದೇವರ ಹತ್ರ ಒಂದು 30 ನಿಮಿಷ, 1 ನಿಮಿಷ ಹೃದಯದ ಅಂತರಾಳದಿಂದ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿ. ಅಯ್ಯ, ಈ 3 ಪಾಪಗಳು ನನ್ನಿಂದ ತೊಲಗಿ ಹೋಗಲಿ ಕರ್ತನೆ. ಅಯ್ಯ, ನಾನು ತಪ್ಪು ಮಾಡಿದ್ದೇನೆ ದೇವರೇ. ಹೌದಪ್ಪ, ನಾನೇ ಕರ್ತನೆ ದೇವರೇ. ನಿನ್ನ ಹತ್ರ ಉಪವಾಸ ಪ್ರಾರ್ಥನೆಗಳು ಮಾಡ್ತಾ ಇದ್ದೀನಿ, ಬಟ್ ಚಿಂತೆ ಮಾಡ್ತಾ ಇದ್ದೀನಿ.
ಅಯ್ಯ ನಿನ್ನ ಹತ್ತಿರ ಕರ್ತನೆ ದೇವರೇ, ನಿನ್ನ ಜೊತೆಯಲ್ಲಿ ಸಹವಾಸ ಮಾಡ್ತಾ ಇದ್ದೀನಿ, ಬೈಬಲ್ ಅನ್ನ ಓದ್ತಾ ಇದ್ದೀನಿ, ಹಾಡನ್ನ ಹಾಡ್ತಾ ಇದ್ದೀನಿ ದೇವರೇ. ಬಟ್ ನಾನು ಸೆಲ್ಫ್ ಸೀಕಿಂಗ್, ಸ್ವಾರ್ಥವಾಗಿ ಕರ್ತನೆ ದೇವರೇ ಹುಡುಕ್ತಾ ಇದ್ದೀನಪ್ಪ, ಸ್ವಾರ್ಥದಿಂದ ಕರ್ತನೆ ಹುಡುಕ್ತಾ ಇದ್ದೀನಪ್ಪ ದೇವರೇ. ನನ್ನನ್ನು ಕ್ಷಮಿಸು ದೇವರೇ, ಈ ಪಾಪಗಳಿಂದ ನನ್ನನ್ನು ಬಿಡುಗಡೆ ಆಗಲಿ ಕರ್ತನೆ. ಅಯ್ಯ ಕರುಣಿಸು ಕರ್ತನೆ ದೇವರೇ. ಅಯ್ಯ ನೋಡ್ತಾ ಇರುವಂತ ಪ್ರತಿಯೊಬ್ಬರ ದೈವ ಮಕ್ಕಳ ಜೀವಿತದಲ್ಲಿಯೂ ಕೂಡ, ಮತ್ತು ವಿಶೇಷವಾಗಿ ನಮ್ಮಲ್ಲಿ ಕರ್ತನೆ, ಈ ಎಲ್ಲ ಪಾಪಗಳಿಂದ ಬಿಡುಗಡೆ ಆಗಿ ಕರ್ತನೆ. ಅಯ್ಯ ನಿನ್ನನ್ನು ನಾವು ಎಂದಿಗೂ ಮರೆತು ಹೋಗೋದಿಲ್ಲಪ್ಪ ದೇವರೇ, ನಿನ್ನನ್ನೇ ನಾವು ಹಿಡಿದುಕೊಂಡವರ ಹಾಗೆ ಕರ್ತನೆ ದೇವರೇ ನಾವು ಜೀವಿಸುವ ಹಾಗೆ ಕೃಪೆ ತೋರಿಸಿಕೊಡು ಕರ್ತನೆ ದೇವ. ನಮ್ಮ ಮೇಲೆ ನಿನ್ನ ಆಶೀರ್ವಾದವು ಇಳಿದು ಬರಲಿ ಕರ್ತನೆ. ಅಯ್ಯ ಇನ್ನ ಮೇಲೆ ನಾವು ಚಿಂತೆ ಮಾಡ್ತಾ ಇರುವ ಪ್ರತಿ ಕ್ಷಣದಲ್ಲೂ ನನ್ನ ತಂದೆಯ ಸೃಷ್ಟಿಕರ್ತನಾಗಿರೋ ತಂದೆಯನ್ನ ಮರೆತು ಹೋಗ್ತೀವಿ ಎಂಬುದಾಗಿ ನನಗೆ ಗೊತ್ತಿರ್ಲಿಲ್ಲಪ್ಪ. ಈ ದಿನ ನೀವು ಪ್ರಕಟಗೊಳಿಸಿದ್ದೀಯಪ್ಪ. ಇನ್ನ ಮೇಲೆ ನಾವು ಚಿಂತೆ ಮಾಡುವುದಿಲ್ಲ ದೇವರೇ, ನಿನ್ನನ್ನು ಸ್ತುತಿಸುವಂತ ಮಕ್ಕಳಾಗಿ ಕರ್ತನೆ ದೇವರೇ ನನ್ನ ಜೀವಿತದಲ್ಲಿ ಕರ್ತನೆ ದೇವರೇ ಕಾರ್ಯವನ್ನ ಮಾಡೋ ದೇವರೇ. ನಮ್ಮ ಜೀವಿತದಲ್ಲಿ ನೋಡ್ತಾ ಇರುವಂತ ಎಲ್ಲ ದೈವ ಮಕ್ಕಳ ಜೀವಿತದಲ್ಲಿ ಎಲ್ಲ ಕಾರ್ಯವನ್ನ ನಡೆಸು. ಯೇಸುವಿನ ನಾಮದಲ್ಲಿ ಆಶೀರ್ವದಿಸಲ್ಪಡಲಿ ಕರ್ತನೆ. ಆಮೇನ್.